ಗೆದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಶಿವಕುಮಾರ್ ರೆಡ್ಡಿ ಆಯ್ಕೆ. ಗೌರಿಬಿದನೂರು ತಾಲೂಕಿನ ಗೆದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರ ಬೆಂಬಲಿತ ಅಭ್ಯರ್ಥಿ ಶಿವಕುಮಾರ ರೆಡ್ಡಿ ಆಯ್ಕೆಯಾಗಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ರಾಜೀನಾಮೆಯಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಮಂಗಳವಾರ ಚುನಾವಣೆಯನ್ನು ನಿಗದಿಪಡಿಸಲಾಗಿತ್ತು. ಒಟ್ಟು 19 ಗ್ರಾಮ ಪಂಚಾಯಿತಿ ಸದಸ್ಯರ ಬಲ ಹೊಂದಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರ ಬೆಂಬಲಿತ ಅಭ್ಯರ್ಥಿಯಾಗಿ ಶಿವಕುಮಾರ್ ರೆಡ್ಡಿ ನಾಮಪತ್ರ ಸಲ್ಲಿಸಿದರೆ, ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಸರಳಾ ಅವರು ನಾಮಪತ್ರವನ್ನು ಸಲ್ಲಿಸಿದರು. ತೀವ್ರ ಕುತೂಹಲ ಹಾಗೂ ಪೈಪೋಟಿಯಿಂದ ಕೂಡಿದ ಚುನಾವಣೆಯಲ್ಲಿ ಎಣಿಕೆ ಕಾರ್ಯ ಮುಗಿದಾಗ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರ ಬೆಂಬಲಿತ ಅಭ್ಯರ್ಥಿ ಶಿವಕುಮಾರ್ ರೆಡ್ಡಿ 12 ಮತಗಳನ್ನು ಪಡೆಯುವ ಮೂಲಕ ಗೆದರೆ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರೆ, 7 ಮತಗಳನ್ನು ಪಡೆಯುವ ಮೂಲಕ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸರಳಾ ಅವರು ತಮ್ಮ ಸೋಲನ್ನು ಒಪ್ಪಿಕೊಂಡರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಶಿವಕುಮಾರ್ ರೆಡ್ಡಿ ಅವರನ್ನು ಅಭಿನಂದಿಸಿ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರು ಮಾತನಾಡ್ತಾ, ನೂತನ ಅಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡುವ ಪರಿಸ್ಥಿತಿ ಇದ್ರೂ ಕೂಡ ಕೆಲವರ ರಾಜಕೀಯ ಚಿತಾವಣೆಯಿಂದಾಗಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀಬೇಕಾಯಿತು ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ ಅವರು, ಗೆದರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗಾಗಿ ಅಲ್ಪಾವಧಿಯಲ್ಲಿಯೇ ಕೋಟ್ಯಾಂತರ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗಿದೆ. ಸಿಂಗಾನಹಳ್ಳಿ ಗ್ರಾಮದಿಂದ ನಾರಸಿಂಗನಹಳ್ಳಿ ಗ್ರಾಮಕ್ಕೆ ಸುಮಾರು 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಸಿಸಿ ರಸ್ತೆಯನ್ನು ನಿರ್ಮಿಸಲಾಗಿದೆ. ನಾರಸಿಂಗನಹಳ್ಳಿ ಗ್ರಾಮದಿಂದ ಬೊಮ್ಮಸಂದ್ರ ಗ್ರಾಮದ ರಸ್ತೆಯ ಅಭಿವೃದ್ಧಿಗಾಗಿ 1 ಕೋಟಿ ರೂಪಾಯಿಗಳ ಕಾಮಗಾರಿ ಮಂಜೂರಾಗಿದೆ. ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾದ ಅಲಿಪುರ ಗ್ರಾಮದಿಂದ ಗೆದರೆ ಮುಖಾಂತರ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನ ಸುಮಾರು 13 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲು ಶೀಘ್ರದಲ್ಲೇ ಯಂತ್ರಗಳ ಸಮೇತ ಬಂದು ಗುದ್ದಲಿ ಪೂಜೆಯನ್ನ ನೆರವೇರಿಸುವುದಾಗಿ ತಿಳಿಸಿದ ಅವರು, ಹೊಸೂರು ಹೋಬಳಿಯ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಸಕರ ಬೆಂಬಲಿಗರಾದ ಬೊಮ್ಮಣ್ಣ, ವೆಂಕಟರಾಮರೆಡ್ಡಿ, ಅಬ್ದುಲ್ಲಾ, ಶಾಸಕರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸಗೌಡ, ನಿಕಟಪೂರ್ವ ಅಧ್ಯಕ್ಷೆ ಲಕ್ಷ್ಮೀನರಸಮ್ಮ, ಉಪಾಧ್ಯಕ್ಷೆ ಲಲಿತಮ್ಮ, ಮುಖಂಡರಾದ ದೇವರಾಜ್, ರೆಹಮಾನ್, ಸುನೀಲ್, ಕೇಶವರೆಡ್ಡಿ, ನರಸಿಂಹರೆಡ್ಡಿ, ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ರಾಘವೇಂದ್ರ, ಗೆದರೆ ಶ್ರೀನಿವಾಸ್, ಕರವೇ ನಾರಾಯಣಗೌಡ ಬಣದ ತಾಲೂಕು ಅಧ್ಯಕ್ಷ ನರೇಂದ್ರ ರೆಡ್ಡಿ, ಪಿಡಿಒ ಬಾಲಕೃಷ್ಣ, ಮಲ್ಲೇಶ್ ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಎಲೆಕ್ಷನ್ನೇ ಬೇಡ, ನೀವು ಯಾರಿಗೆ ಹೇಳ್ತೀರಿ ಅವ್ರಿಗೆ ಬಂದು ಹಾಕ್ತೀವಿ, ರಾಜೀನಾಮೆ ಕೊಡಿಸ್ತೀನಿ ಅಂತ ಒತ್ತಡ ಮಾಡಿದಂಥ ಪರ್ಸನ್ಗಳು 6-7 ಜನ ಮೆಂಬರ್ಸ್ಗಳು ಇವತ್ತ ಅಡ್ವರ್ಸ್ ಆಗಿ ಆಗ್ಯವರಂತೆ. ಇನ್ನೆಂಥ ವ್ಯಕ್ತಿತ್ವ, ಯಾವ ಥರ ನಂಬಿಸಿ ಕೂತ್ಕೆ ಕುಯ್ಯೋದು ಅಂತವರು. ಈಗ ನಾನೇನೋ ಸ್ವಲ್ಪ ಇವತ್ತು ಬೆಳಿಗ್ಗೆ ಬಂದು ಕೂತ್ಕೊಳ್ಳೋ ಹೊತ್ತಿ ಸರಿ ಆಯಿತು, ಇಲ್ಲ ಅಂದರೆ ಈ ಅಮ್ಮನ ಮಾತು 100% ಸತ್ಯ ಆಗ್ತಿತ್ತು. ಬೆಳಿಗ್ಗೆ ಬಂದು ನಾನು ನೆನ್ನೆ ನೋಡಿದೆ, ಬಹಳಷ್ಟು ಅವತಾರ. ಇದಕ್ಕೆ ಚಿತಾವಣೆ ಮಾಡೋ ಜನನೇ ಹಿಂದೆಗಡೆ ಒಂದು ಬ್ಯಾಚು, ಮುಂದಗಡೆ ಓಟ್ ಕೇಳೋ ಒಂದು ಬ್ಯಾಚು, ಹಿಂದೆಗಡೆ ಚಿತಾವಣೆ ಮಾಡೋ ಒಂದು ಬ್ಯಾಚು. ಆಗ ಮಾಡಬೇಕು, ಈಗ ಮಾಡಬೇಕು, ಡೈರೆಕ್ಷನ್ ಬೇರೆ. ಇಂಥ ವ್ಯಕ್ತಿಗಳನ್ನೆಲ್ಲ ಸೇರ್ಕೊಂಡು ಈ ಎಲೆಕ್ಷನ್ನೇ ಕೆಡಿಸ್ಬೇಕು ಅಂತ ಮಾಡಿದ್ರು. ಅಂಥದ್ರಲ್ಲಿ ನಾನು ಬಂದು ಎಲ್ಲರ ಕೆಲಸ ಆದರೂ ಕೂಡ 1-2-3 ಜನ ನನ್ನ ನಂಬಿಕೆಗೆ, ವಿಶ್ವಾಸಕ್ಕೆ ದ್ರೋಹ ಮಾಡಿರ್ಬೋದು. ಆದರೆ 12 ಜನ ಸತಿ ಗೆದ್ದಾಗ 10, ಈ ಸತಿ 12 ಓಟು, 12 ಓಟಲ್ಲಿ ಇನ್ನು 12 ಮತ ತಗೊಂಡು ನಮ್ಮ ಶಿವಕುಮಾರ್ ರೆಡ್ಡಿ ಗೆದ್ದವರೆ. ಆದರೆ ಒಂದು ಮಾತು ಹೇಳ್ತೀನಿ ಪಂಚಾಯತಿ ಜನಕ್ಕೆ, ನಿಮ್ಮ ಪಂಚಾಯತಿಗೆ ಯಾವ್ದಾರ ದ್ರೋಹ ಮಾಡಿದ್ದೀನ ನಾನು ಇದುವರೆಗೂ ಹೇಳಿ? ಯಾವ್ದಾರ ಒಂದು ಸಣ್ಣ ದ್ರೋಹ ಮಾಡಿದ್ದೀನ? ಎಲ್ಲ ದೂರ ಇದ್ರು ಕೂಡ ಪ್ರತಿಯೊಂದು ಎಮ್ಮ ಕೇಳ್ತು, ನನಗೆ ಹಸುಗೆ ಇದಕ್ಕೆ ಕೊಡಬೇಕು ಅಂತ ಗ್ರಾಮಕ್ಕೆ 1-2 ಗ್ರಾಮ, ಒಂದೇ ಸರಿ ಕೊಡೋಲ್ಲ, 1-2 ಗ್ರಾಮ ಕೊಡ್ತಾರೆ. ಕೆಂಕರೆ, ಕಾಶಬಚ್ಚನಹಳ್ಳಿ, ಬಂದಳ್ಳಿ 3 ಕೊಟ್ಟರಲ್ಲ, ಸುಮಾರು 80 ಲಕ್ಷ ರೂಪಾಯಿ ಮನೆಗೆ ಹಸು ತಗೊಳ್ಳೋಕ್ಕೆ, ಕುರಿ ತಗೊಳ್ಳೋಕ್ಕೆ 80 ಲಕ್ಷ. ಎಮ್ಮಕ್ಕೆ ರಿಕ್ವೆಸ್ಟ್ ಮಾಡ್ತಿತ್ತು ಬಂದು, ನಾನು ಪಂಚಾಯತಿ ಆಗಿದ್ದೀನಿ, ಒಂದು ಎಷ್ಟು ಸರ್ಕಾರದಿಂದ ಅಷ್ಟು ಸಹಾಯ ಆಗಲಿ ಅಂತ ಗೌರ್ಮೆಂಟ್ 80 ಲಕ್ಷ ರೂಪಾಯಿ ಕೊಟ್ಟೆ. ಎಲ್ರಿಗೂ ಮನೆ ವೆಂಚ ಎಮ್ಮ. 1 ರೂಪಾಯಿ ಯಾವಾಗ ಮಿಸ್ಅಪ್ರೇಷನ್ ಮಾಡಿದ್ಯಾ? ಎಲ್ಲರಿಗೂ ಯಾರು ಕೇಳ್ತಾರೆ ಎಲ್ಲ ಮಾಡ್ತಾರೆ. ಆ ಸರ್ವಿಸ್ ಮಾಡಿದಂಥ ಒಂದು. ಅದೇ ರೀತಿ ಯಾರೋ ಒಬ್ಬ ಪುಣ್ಯಾತ್ಮಗಳು ಈ ರೋಡ್ ಮಾಡೋಕ್ಕೂ ಸುಮ್ಮನೆ ಎಲ್ಲ ಸರಿ ಅಡ್ಡ ಪಡ್ಡ ಏನೇನೋ ಅಧಿಕಾರಿಗಳು ಅಡ್ಡ ಇಟ್ಕೊಂಡು ಏನು ನಡೀತಿತ್ತು. ಚೀಫ್ ಇಂಜಿನಿಯರ್ ಆಫೀಸ್ಗೆ ಹೋಗಿ ನಾನು ಈ ರೋಡ್ ಜನ ಬಿದ್ದು ಬೀಳ್ತವ್ರೆ ಅಂತ ಹೇಳಿ ಕಮಿಟಿ ಒಳಗೆ ಗಲಾಟೆ ಮಾಡಿ, ಆ ಕಮಿಟಿ ಇತ್ತು ವಿಧಾನಸೌಧ ಹೊರವಾರ ಕಮಿಟಿ, ಆ ಕಮಿಟಿಯಲ್ಲಿ ಗಲಾಟೆ ಮಾಡಿ ನಮ್ಮ ಜನ ಅಲ್ಲಿ ಸ್ಕೂಟ್ರಲ್ಲಿ ಮೋಟರ್ ಸೈಕಲ್ ಹೋಗಿ ಕೆಳಗಡೆ ಬಿದ್ದು ಹಾಸ್ಪಿಟಲ್ ಹೋಗ್ತಾರೆ, ನೀವೇನೋ ಮಕ್ಕಳಾಟ ಆಡ್ತಾ ಇದ್ರ ಅಂತ ಬಾಯಿ ಬಂದಾಗ ಮಾತಾಡಿ ಆ ಸೆಕ್ರೆಟರಿ ಬೈದು, ಚೀಫ್ ಇಂಜಿನಿಯರಿಗೆ ಬೈದು. 13 ಕೋಟಿ ಆಯ್ತದೆ ಅಂತ, ಮತ್ತು 9.5-10 ಕೋಟಿ ಆಯ್ತು, ಇನ್ನೂ 2-3 ಕೋಟಿ ಎಷ್ಟಾಗಲಿ ಅಂತ ಕೆಲಸ ಮಾಡಿಸಿ ಅಂತ ಹೇಳಿ ಟೆಂಡರ್ ಮಾಡಿಸಿ, ಈಗ ಇನ್ನೊಂದು 1 ವಾರ ದಿವಸಕ್ಕೆ ವಿತ್ತು ಇದನ್ನು ತಂದು, ಯಾವುದು ಇಕ್ವಿಪ್ಮೆಂಟ್ಸು,
ಬೇಕಾದಂಥ ಮಿಷನ್ಗಳೆಲ್ಲ ತಂದು ಇಟ್ಟು ಪೂಜೆ ಮಾಡ್ತೀವಿ. ಬರೀ ಮಾತಾಡಿ ಪೂಜೆ ಮಾಡ್ಸಲ್ಲ, ಮಿಷನ್ ತಂದು ಅಲ್ಲಿ ಇಟ್ಟು ಪೂಜೆ ಮಾಡು ಅಂತ ಹೇಳಿದ್ದೀನಿ. ಅಷ್ಟೇ